ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ.
ಪ್ರತಿನಿಧಿಯಾದ ನಾನು ನಿಮ್ಮ ಹೆಸರು ಉತ್ತಮ ನಾಯಕಿಯಾಗಿ ಸೇವೆ ಸಲ್ಲಿಸುತ್ತೇನೆ. ಸಂಕಲ್ಪ ಕಾಲೇಜಿನ ಸಹಪಾಠಿಗಳನ್ನು ನನ್ನ ಸಹೋದರಿಯಂತೆ ಭಾವಿಸಿ ಅವರ ಅಧ್ಯಯನಕ್ಕೆ ಪೂರಕ ವಾತಾವರಣವನ್ನು ನಿರ್ಮಿಸಲು ಹಾಗೂ ಎಲ್ಲರ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸುತ್ತೇನೆ. ಕಾಲೇಜಿನಲ್ಲಿ ಎಲ್ಲ ಉಪನ್ಯಾಸಕರನ್ನು ಗುರು ಹಿರಿಯರನ್ನು ಗೌರವಿಸುತ್ತೇನೆ ಹಾಗೂ ನನ್ನ ಊರಿನ ಕುಟುಂಬದ ಮತ್ತು ಕಾಲೇಜಿನ ಹೆಸರನ್ನು ಬೆಳಗಿಸಲು ಕಾಯ ವಾಚ ಮನಸ್ಸ ವಿಶ್ವಾಸದಿಂದ ತಂದೆ ತಾಯಿಯರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು. ನನಗೆ ಗೊತ್ತು, ಯಾಕಂದ್ರೆ ಕುಷ್ಟಗಿಯಿಂದ ಪೇಷಂಟ್ಸ್ ಬರ್ತಿದ್ರು, ಗುರುಗಳು ಸಿರುಗುಪ್ಪದಿಂದ ಪೇಷಂಟ್ಸ್ ಬರ್ತಿದ್ರು. ಅವರಿಗೆ ಕುಷ್ಟಗಿಯಿಂದ ಹೃದಯವಂತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನೋಡ್ರಿ, ತಂದೆ ತಾಯಿಗಳು ಜೀವ ಕೊಡ್ತಾರೆ, ಜನ್ಮ ಕೊಡ್ತಾರೆ, ಅವರು ದೇವರು. ಹಾಗೆ ಕೊಟ್ಟಂತ ಜೀವವನ್ನ ಉಳಿಸುವಂತ ಕೆಲಸ ಮಾಡ್ತಕ್ಕಂಥವ್ರು ಡಾಕ್ಟರ್ ದೇವರು. ಅಂತ ಡಾಕ್ಟರ್ಗೆ ಏನಿರುತ್ತೆ ಅಂದ್ರೆ ಜೀವ ಉಳಿಸುವಂತ ಸಾಮರ್ಥ್ಯ ಇರುತ್ತೆ. ಅಂತ ಸೇವೆಯನ್ನ ಸುಮಾರು 35ರಿಂದ 38 ವರ್ಷಗಳ ಕಾಲ ನಡೆಸಿಕೊಂಡು ಬಂದಿದ್ದಾರೆ. 40 ವರ್ಷಗಳ ಕಾಲ ಹೆಚ್ಚು ನಡೆಸಿಕೊಂಡು ಬಂದಿದ್ದಾರೆ. ಇವತ್ತು ನಿಜಕ್ಕೂ ಈ ಕನ್ನಡ ಸ್ವರ್ಣ ಸಂಭ್ರಮ ಪ್ರಶಸ್ತಿ ಬಂದಿರೋದು ನಮ್ಮ ಗಂಗಾವತಿಗೆ ಮತ್ತು ವೈದ್ಯ ವೃತ್ತಿ ಕೈಗೊಳ್ತಾ ಇರತಕ್ಕಂಥ ಎಲ್ಲ ಡಾಕ್ಟರ್ಗಳಿಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಸರ್, ನಾವು ಎಷ್ಟು ಸರಳ ಸಜ್ಜನಿಕೆ ವ್ಯಕ್ತಿ ಅಂತಂದ್ರೆ, ನಾವಿಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೆ, ಏನಾದ್ರು ಮಾಡ್ತಾ ಇರ್ಬೇಕಾದ್ರೆ, ಏನ್ರಿ ಮೇಷ್ಟ್ರೆ ನಿಮ್ ಕಾಲೇಜಲ್ಲಿ ಕಾರ್ಯಕ್ರಮ ಆಯ್ತು ಅಂತ ಹೇಳಿದ್ರು, ಆ ಮಾತು ಕೇಳೋದಕ್ಕೆ ನಮಗೆ ಬಹಳ ಇಷ್ಟ. ಅಷ್ಟು ಪ್ರೀತಿಯಿಂದ ಅವ್ರು ಮಾತಾಡ್ಸೋರು. ಈಗ ಅವ್ರು ಸರ್ ಮಾಡ್ರಿ ಚೆನ್ನಾಗಿ ಅಂದ್ರೆ ಅವರು ಶಿಕ್ಷಣದ ಬಗ್ಗೆ ಬಹಳಷ್ಟು ಕಾಳಜಿ ಇದೆ, ಪ್ರೀತಿ ಇದೆ. ಹಾಗಾಗಿ ಪ್ರೋತ್ಸಾಹ ಕೊಡ್ತಾರೆ. ಅಂತ ಒಂದು ಪ್ರೋತ್ಸಾಹ ನಮ್ಮ ಕಾಲೇಜ್ ಮೇಲೂ ಕೂಡ ಅಪಾರವಾದ ಪ್ರೀತಿ ಅಭಿಮಾನಗಳನ್ನ ಇಟ್ಕೊಂಡಿದ್ದಾರೆ. ನಾವು ದೊಡ್ಡವರು ಯಾರು ಹೋಗಿದ್ದಿಲ್ಲ, ನಾನು ಮತ್ತು ರಾಹುಲ್ ಇಬ್ಬರೇ ಹೋಗಿದ್ವಿ ಕರೀಲಿಕ್ಕೆ. ಮನೆಗೆ ಕರೆಸಿ ಕೂಡ್ರೆ ನನಗೆ ಆಕಪ್ಪ ಮಾಡ್ತಾರೆ, ನಾನು ಏನು ಮಾಡೀನಿ ಅಂತೇಳಿ ನೀವು ಸನ್ಮಾನ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳಿದ್ರೆ ಅವರ ದೊಡ್ಡಸ್ತಿಕೆ ಅದು, ಅವ್ರ ದೊಡ್ಡತನ ಅದು. ಅಷ್ಟು ಅವರು ಸಾಮಾನ್ಯರಲ್ಲ, ಅವರು ರೈತರು ಕೂಡ ಮತ್ತು MD ಡಾಕ್ಟರ್, ಇಷ್ಟು ವರ್ಷಗಳ ಅನುಭವ ಇರ್ತಕ್ಕಂಥವ್ರು. ನಮ್ಗೆ ಯಾಕಪ್ಪ ಇವೆಲ್ಲ ಸುಂಕಿ ಯಾಕೆ ಅಂತ ತಿಳ್ಕೊಂಡು ಹೇಳಿದ್ರು. ಆಮೇಲೆ ನೋಡಪ್ಪ, ನಾನು ಭಾಷಣ ಗಿಷ್ಣ ಮಾಡೋದಿಲ್ಲ, ನನಗೆ ಅವೆಲ್ಲ ಇದಿಲ್ಲ, ಸುಮ್ಕೆ ಒಂದ್ 2 ಮಾತು ಮಾತಾಡಿ ಬಂದ್ಬಿಡ್ತೆ ಅಂತ ಹೇಳಿದ್ರು. ಸರ್, ತಾವು ಏನು ಸಂದೇಶ ಕೊಡದಿದ್ರು ಪರವಾಗಿಲ್ಲ, ತಮ್ಮ ಜೀವನ ನಮಗೆಲ್ಲ ಒಂದು ಸಂದೇಶ ಅಂತ ನಾವು ಭಾವಿಸ್ತೇವೆ ಸರ್. ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಸಾಧನೆ ಮಾಡಿರ್ತಕ್ಕಂಥದ್ದು, ಅದರಿಂದ ಬಹಳ ಪರಿಶ್ರಮ ಇರ್ತದೆ. ಕರ್ನಾಟಕದಲ್ಲಿ 6 ಕೋಟಿ ಜನಸಂಖ್ಯೆ ಇದೆ, ಲಕ್ಷಗಟ್ಟಲೆ ಡಾಕ್ಟರ್ ಇದ್ದಾರೆ. ನಮ್ಮ ಡಾಕ್ಟರ್ ಚಂದ್ರಪ್ಪ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬರ್ಬೇಕಾದ್ರೆ ಅದು ಸುಮ್ಮನೆ ಕೊಟ್ಟಿದ್ದಲ್ಲ. ಆಮೇಲೆ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿ ಪ್ರಶಸ್ತಿ ತಗೊಳ್ತಾರೆ. ಡಾಕ್ಟರ್ಗೆ ಯಾವ ಅಪ್ಲಿಕೇಶನ್ ಹಾಕದೆ ಅಂದ್ರೆ ಅವ್ರ ಸೇವೆಯನ್ನು ಕುರಿಸಿ ಆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸರ್, ತಮಗೆ ದೇವರಿಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಕರುಣಿಸಲಿ ಅಂತ ತಿಳ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ದೊಡ್ಡ ದೊಡ್ಡ ಪ್ರಶಸ್ತಿ ಪುರಸ್ಕಾರಗಳು ತಮಗೆ ಸಿಗಲಿ, ತಮ್ಮ ಸೇವೆ ಸಮಾಜಕ್ಕೆ ಆಗಲಿ ಅಂತ ತಿಳ್ಕೊಂಡು 2 ಮಾತುಗಳನ್ನು ಹೇಳಿ ತಮ್ಮನ್ನು ಬೀಳ್ಕೊಡ್ತಾ ಇದ್ದೀವಿ. ಯಾಕಂದ್ರೆ ಪೇಷಂಟ್ಸ್ ಕಾಯ್ತಾ ಇದ್ದಾರೆ. ಸುಮಾರು 8,000-10,000 ಜನ ಬರ್ತಾ ಇದ್ರು. ಅವ್ರ ಜೊತೆಗೆ ನಾವು ಎಲ್ಲ ಡಾಕ್ಟರ್ಸ್ ಕೂತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡ ಕ್ಯಾಂಪ್ ಮಾಡ್ತಾ ಇದ್ವಿ. ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಅಂತ ಹೇಳಿ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಕ್ಯಾನ್ಸರ್ ಜೊತೆಗೆ ಬೇರೆ ಬೇರೆ ರೋಗಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ವಿ. ನಂತರ ಹಾಗೆ ಇದು ಬೆಳ್ಕೊಂತ ಬಂತು. ಆಮೇಲೆ 1988ರಲ್ಲಿ ಒಂದ್ಸಲ ನಾವು ಮಾನಸಿಕ ರೋಗ ತಜ್ಞರ ಜೊತೆ ಒಂದು ಕ್ಯಾಂಪ್ ಮಾಡಿದ್ವಿ. ವಿನಾನ್ಸ್ನಿಂದ ಡಾಕ್ಟರ್ ಮೂರ್ತಿಯವರು ಅಂತೇಳಿ ಒಂದು ಫೇಮಸ್ ಸೈಕ್ಯಾಟ್ರಿಸ್ಟ್ ಅವರು ಸುಮಾರು 16 ಪುಸ್ತಕಗಳನ್ನು ಬರೆದಿದ್ದಾರೆ ಕನ್ನಡದಲ್ಲಿ. ನೀವು ಓದಿದ್ರೆ ನಿಮಗೂ ಗೊತ್ತಾಗುತ್ತೆ. ನೀವು ಎಲ್ಲರೂ ಕನ್ನಡ ಓದ್ತವರೇ ಇದ್ದೀರಿ, ಕನ್ನಡದಲ್ಲೇ ಓದ್ತೀರಿ ನೀವು. ಅವರು 14 ಪುಸ್ತಕಗಳಿದಾವೆ.
ಅದರಲ್ಲಿ ಕೆಲವು ನಮ್ಮ ಲೈಬ್ರರಿಯಲ್ಲಿ ಇದ್ದಾವೆ, ಕೆಲವು ಬೇಕಾದ್ರೆ ನಿಮ್ಮ ಲೈಬ್ರರಿಯಲ್ಲಿಯೂ ಇರ್ಬೋದು. ಅವ್ರ ಪುಸ್ತಕಗಳನ್ನು ಓದಿದರೆ ವಾಟ್ ಆರ್ ದ ಡಿಫ್ರೆನ್ಸಸ್, ಅಂದರೆ ಮಾನಸಿಕ ಪೇಷಂಟ್ ಯಾವ ರೀತಿ ಆಗ್ತಾರೆ ಅನ್ನೋದಕ್ಕೆ ವೇರಿಯಸ್ ವೆರೈಟೀಸ್ ತೋರಿಸ್ಕೊಟ್ಟಿದ್ದಾರೆ. ಅವ್ರ ಜೊತೆ ಇಲ್ಲಿ ಕ್ಯಾಂಪ್ ಮಾಡಿದ್ವಿ. ಕ್ಯಾಂಪ್ ಮಾಡಿದಾಗ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಯಿತು. ಸುತ್ತಮುತ್ತಿನ ತಾಲೂಕಿನಿಂದ ಮತ್ತು ಸುತ್ತಮುತ್ತಿನ ಡಿಸ್ಟ್ರಿಕ್ಟ್ಗಳಿಂದ ಕೂಡ ಪೇಷಂಟ್ಸ್ಗಳು ಬಂದಿದ್ದರು. ಅಂದರೆ ಮುಂಜಾನೆ 9 ಗಂಟೆಗೆ ಶುರುವಾದ ಕ್ಯಾಂಪು ರಾತ್ರಿ 12 ತನಕ ಹೋಯಿತು. ಆನಂತರ ಅದರಲ್ಲಿ ಮಾನಸಿಕ ರೋಗಗಳನ್ನ ಟ್ರೀಟ್ ಮಾಡಿದ್ದೀವಿ, ಅವ್ರು ಮಾಡಿದ್ರು, ನಾವಲ್ಲ. ಮಾನಸಿಕ ರೋಗ ತಜ್ಞರನ್ನೇ ಕರೆಸಿದ್ವಿ ನಾವು. 6 ಜನ 8 ಜನ ಮಾನಸಿಕ ರೋಗ ತಜ್ಞರು ಬಂದಿದ್ರು. ಅವರೆಲ್ಲ ಅವರಿಗೆ ಹೇಳಿದರು. ಆದರೆ ಅಲ್ಲಿ ಈ ಚಿಕ್ಕ ಮಕ್ಕಳು ಮೆಂಟಲಿ ರಿಟೈರ್ಡ್ ಆಗಿ ಇರ್ತಕ್ಕಂಥ ಮಕ್ಕಳು ನಿಯರ್ಲಿ 300 ಕಿಡ್ಸ್ ಬಂದಿದ್ರು. ಅದಕ್ಕೆ ಅವರು ನಮಗೆ ಏನು ನೀವು ಇಷ್ಟೆಲ್ಲ ಮಾಡ್ತಾಯಿದ್ರಿ ಡಾಕ್ಟರ್ಸ್ ಆಗಿ, ಇಷ್ಟು ಮಾನಸಿಕ ರೋಗ ಚಿಕ್ಕ ಮಕ್ಕಳಲ್ಲಿ ಕಾಣ್ತಾ ಇದೆ, ನೀವು ಯಾಕೆ ಒಂದು ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ಸ್ಗಾಗಿ ಒಂದು ಸ್ಕೂಲ್ ತೆಗಿಬಾರ್ದು ಅಂತ ಹೇಳಿ ಇದೆಲ್ಲ ನಮ್ದು ಅವಾಗ ಟ್ರೈ. ಇಲ್ಲಿ ಏನೂ ಇರಲಿಲ್ಲ, ಅದು ಒಂದು ಡ್ಯಾನ್ಸ್ ಕ್ಲಬ್ ಒಂದೇ ಇತ್ತು, ಬೇರೆ ಉಳಿತರ ಎಲ್ಲ ಡೆಸರ್ಟ್ ಇದ್ದಂಗಿತ್ತು. ಇಲ್ಲಿ ಬೇಕಾದಷ್ಟು ಜಾಗ ಇದೆ, ನೀವು ಯಾಕೆ ಒಂದು ಮಾನಸಿಕ ರೋಗ ಚಿಕ್ಕ ಮಕ್ಕಳಲ್ಲಿ ಮಾನಸಿಕ ರೋಗದ ತಜ್ಞರನ್ನು ಕರೆಸಿ, ಅಂದರೆ ನೀವು ಶಾಲೆನ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿದರು. ಹಾಗೆ ನಾವು ಒಂದು ರಾಜ್ಕುಮಾರ್ ನೈಟ್ ಅಂತ ಮಾಡಿದ್ವಿ. ಸುಮಾರು ಅದರಲ್ಲಿ ರೊಕ್ಕ ಉಳಿತಿದೆ, ಒಂದು 10 ಲಕ್ಷ ಉಳಿತಿದೆ ಅಂತ ಹೇಳಿ ರಾಜ್ಕುಮಾರ್ ನೈಟ್ ಮಾಡಿದ್ವಿ. ಆದರೆ ಅಲ್ಲಿ ನಮಗೇನು ಲಾಭ ಆಗಲಿಲ್ಲ, 2.5 ಲಕ್ಷ ಸಮೀಪ ಉಳಿದು. ಅದರಿಂದ ನಾವು ಚಿಕ್ಕ ಮಕ್ಕಳಂದರೆ ಮಾನಸಿಕ ಮೆಂಟಲಿ ರಿಟೈರ್ಡೆಡ್ ಚಿಲ್ಡ್ರನ್ಸ್ಗಾಗಿ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಆದರೆ ಟೀಚರ್ಸ್ ಎಲ್ಲಿ ಸಿಗ್ತಾರವಾಗ, ಯಾರೂ ಸಿಗ್ತಿರಲಿಲ್ಲ. ಅಲ್ಲಿ ಏನು ಮಾಡಿದ್ವಿ, ನಮ್ಮ ಹತ್ರನೇ SSLC ಆದವರು TCH ಮಾಡ್ಕೊಂಡವರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವ್ರನ್ನ ಮಣಿಪಾಲದಲ್ಲಿ ಒಂದು, ಕೋಲಾರದಲ್ಲಿ ಒಂದು ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ಸ್ ಟ್ರೀಟ್ ಮಾಡ್ತಕ್ಕಂಥ ಟೀಚರ್ಸ್ ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ. ಅಲ್ಲಿಗೆ ಅವ್ರನ್ನ 2 ವರ್ಷ ಕಳಿಸ್ಕೊಟ್ಟು ವಿತ್ ಸ್ಟೈಪೆಂಡ್ ಕಳಿಸ್ಕೊಟ್ಟು ಅವ್ರನ್ನ ವಾಪಸ್ ನಮ್ಮ ಹತ್ರ ಬಂದು ನಮ್ಮಲ್ಲೇ ಸರ್ವ್ ಮಾಡಬೇಕು ಅನ್ನೋ ಕಂಡೀಷನ್ ಇಟ್ಕೊಂಡು ಮಾಡಿದ್ವಿ. ಅದರಲ್ಲೂ ಕೆಲವರು ಬಿಟ್ಟೋದ್ರು, ಬಟ್ ಸಮವಾದಂಗೆ ಬೆಳ್ಕೊಂತ ಬಂದ್ವಿ. ಅದರಿಂದ ನಾವು ಇವತ್ತು ಚಿಕ್ಕ ಮಕ್ಕಳು ಅಂದರೆ ಈ ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ಸ್ಕೂಲ್ ನಡೆಸ್ತಾ ಇದ್ದೀವಿ. ಅವರು 8 ಜನ ಇದ್ದರು, ಈಗ ಸದ್ಯ 73 ಜನ ಇದ್ದಾರೆ. ನಡಕ್ಕೆ 100ಕ್ಕೂ ಜಾಸ್ತಿ ಇದ್ದರು. ಇಷ್ಟೆಲ್ಲ ಕಷ್ಟಪಟ್ಟು ಅದನ್ನು ನಾವು ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ರು ಗೌರ್ಮೆಂಟ್ಲಿಂದ ನಮ್ಗೆ ಏನೂ ಸಹಾಯ ಬರಲಿಲ್ಲ. ಆದರೆ ನಾವು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಕ್ಕೆ ಅವರು ತಮ್ಮ ಬರ್ತ್ಡೇ ಐತೆ, ಈಗ ನಮ್ಮ ಲಾಡ್ಜ್ ಮೆಂಬರ್ಸ್ ಎಲ್ಲರೂ ಏನು ಮಾಡಿದ್ವಿ, ಇದನ್ನು ನಡೆಸ್ಬೇಕಾದ್ರೆ ರೊಕ್ಕ ಬೇಕಲ್ಲ, ಪಗಾರ ಕೊಡಬೇಕಲ್ಲ ಅವ್ರಿಗೆಲ್ಲ. ಅವ್ರಿಗೆ ಮಕ್ಕಳಿಗೆ ಊಟ ಕೊಡಬೇಕು, ಪಗಾರ ಕೊಡಬೇಕು. ಅದಕ್ಕೆ ನಾವಾಗಿ ನಮ್ಮ ಮಕ್ಕಳ ಬರ್ತ್ಡೇ, ನಮ್ಮ ಹೆಂಡ್ರ ಬರ್ತ್ಡೇ, ನಮ್ಮ ಬರ್ತ್ಡೇ ಅಂತೇಳಿ ಒಂದೊಂದು ಬರ್ತ್ಡೇ 3,500 ಈ ರೀತಿ ಫಿಕ್ಸ್ ಮಾಡಿ ಆ ರೀತಿ ಮಾಡ್ಕೊಂಡು ಬಂದ್ವಿ. ಆಮೇಲೆ ಜನರು ಸಹಿತ ಇದನ್ನು ಬಂದು ನೋಡಿರ್ತಾರಲ್ಲ, ನೋಡಿದವರು ನಮ್ದೊಂದು 2 ಚೀಲ ಅಕ್ಕಿ ತೊಗೊಳಪ್ಪ, ನಮ್ಮದೊಂದು 5,000 ತೊಗೊಳಪ್ಪ ಅಂತ ಕೊಡ್ಕೋತಾ ಬಂದರು. ಅದರಿಂದ ಇವತ್ತು ಇಷ್ಟೆಲ್ಲ ನೀವು ಬಂದಿದ್ದೀರಿ. ಇಲ್ಲಿ ಒಂದು ಸಲ ಈ ಥರ ಮೆಂಟಲಿ ರಿಟೈರ್ಡ್ ಚಿಲ್ಡ್ರನ್ ಸ್ಕೂಲ್ ನೋಡಿರಿ, ಹಾಸ್ಟೆಲ್ ನೋಡಿರಿ, ನಿಮಗೂ ಅವೇರ್ನೆಸ್ ಬರುತ್ತೆ ಅದ್ರ ಬಗ್ಗೆ, ನಾವು ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದು. ಅದಕ್ಕೆ ಈ ದಿಶೆಯಲ್ಲಿ ಶುರು ಮಾಡಿದ್ವಿ. ಹಾಗೆ ಇದು ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ಸ್ಕೂಲ್ ಏನಿತ್ತಲ್ಲ, ನಾವು 1 ವರ್ಷ 2 ವರ್ಷ 3 ವರ್ಷದಲ್ಲಿ ಪ್ರೋಗ್ನೋಸಿಸ್, ಈಗ ನಿಮ್ಮ ಕಾಲೇಜ್ ಹೆಂಗೆ ಸ್ಟಾರ್ಟ್ ಮಾಡಿದ್ದಾರೆ, ನಿಮ್ಗೆ ಈಗ 10 ವರ್ಷದಾಗ ಇಷ್ಟು ಜನ ಗ್ರ್ಯಾಜುಯೇಟ್ಸ್ ಆದರೂ ಇಷ್ಟು ಜನ ಆಗಿದ್ದಾರೆ ಅಂತ ತೋರಿಸ್ತಾರಲ್ಲ, ಹಾಗೆ ಅಲ್ಲಿ ತೋರಿಸ್ಲಿಕ್ಕಾಗಲ್ಲ. ಅದಕ್ಕೆ ನಾವು ಒಂದು ರೆಗ್ಯುಲರ್ ಸ್ಕೂಲ್ ಸ್ಟಾರ್ಟ್ ಮಾಡೋಣ ಅಂತೇಳಿ ರೆಗ್ಯುಲರ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಅದು ಇವತ್ತು ಅದು ತನ್ನಷ್ಟಕ್ಕೆ ತಾನೇ ಬೆಳೆದು ಕಾಲೇಜ್ ಮಟ್ಟಕ್ಕೂ ಬಂದಿದೆ ಮತ್ತು ಚೆನ್ನಾಗಿ ನಡೀತಾ ಇದೆ. ಅದು ಎಲ್ಲ ಜನರ ಒಂದು ಸೌಜನ್ಯತೆ
BA ಆಗ್ಲಿ ಎಲ್ಲ ಸರ್ ಬಂದು ಎಷ್ಟು ಸಪೋರ್ಟಿವ್ ಆಗಿ ನಿಂದಿರ್ತಾರೆ ಅಂತೇಳಿ ನಾನು ಇಷ್ಟು 2 ವರ್ಷದಾಗ ಒಂದಿನೂ ಹೋಗ್ಲಿ ಕೇಳಲಿಲ್ಲ. ಫಸ್ಟ್ ಈಗ ಅರ್ಥ ಆದ್ಮೇಲೆ ಒಬ್ರು ಸರ್ನು ಮಿಸ್ ಮಾಡಲ್ಲ. ನಾನು ಓದ್ನೆ ನಾನಾಗಿದೆ ಹೋಗಿ ಅವ್ರ ತಕ್ಕ ಮಾತಾಡ್ತಾ ಇದ್ದೀನಿ. ನಾನು ಏನಾದ್ರೂ ಕಲಿಬೇಕು. ಈಗ ಇರೋದೇ ನನ್ನ ವರ್ಷ, 2 ವರ್ಷ ಸುಮ್ಮನೆ ವೇಸ್ಟ್ ಮಾಡ್ಬಿಟ್ಟೆ. ನಾನು ನನ್ನ ಜೀವನ ಇನ್ನೂ ಸಾರ್ಥಕ ಪಡಿಸ್ಕೋಬೋದಿತ್ತು. ನಾನು ಯಾವ ರೀತಿ ದಾರಿಯಿಂದ ನಡಿಬೇಕಿತ್ತು ಅನ್ನೋದು ನನಗೆ ಈಗ ಅರ್ಥ ಆಗ್ತದೆ. ಅದ್ರಕ್ಕ ನಿಮಗೆ ಹೇಳ್ತಾ ಇದ್ದೀನಿ, ಈಗ BA ಫಸ್ಟ್ ಇಯರ್ ಎಲ್ಲಾ ವಿದ್ಯಾರ್ಥಿಗಳಿಗೂ ನಮ್ಮ ಕಾಲೇಜಿಗೆ ಬಂದಿದ್ದಕ್ಕೆ ಬಹಳ ಸಂತೋಷ ಐತೆ. ಯಾಕಂದ್ರೆ ಇಲ್ಲಿ ಒಬ್ಬೊಬ್ರು ಟೀಚರ್ಸ್ ಅನ್ನು ಒಂದೊಂದು ಮುತ್ತುಗಳಿದ್ದಂಗ, ಒಂದೊಂದು ಮುತ್ತುಗಳಿಂದ ಇದ್ದಂಗ ಅವರಲ್ಲಿ ಬಹಳಷ್ಟು ಟ್ಯಾಲೆಂಟ್ ಇದೆ ರೀ. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಅವ್ರ ತಲೆ ಒಂದೊಂದು ಪ್ರತಿಭೆ ಇರುತ್ತೆ. ಈಗ ಯಾವ ರೀತಿ ಮಾತಾಡ್ಬೇಕು, ನೀವು ಸ್ಟೇಜ್ ಕರೇಜ್ನೇ ಇಂಪಾರ್ಟೆಂಟ್ ರೀ. ಎಲ್ಲೇನೋ ಹೋದಾಗ ನೀವು ಈಗ ಸ್ಟೇಜ್ ಕರೇಜ್ ಇಂಪಾರ್ಟೆಂಟ್. ಮತ್ತೆ ಯಾವ್ದನ್ನೇ ಕೆಲಸಕ್ಕೆ ಹೋದ್ರೆ ಈಗ ಇಂಟರ್ವ್ಯೂ ಅಂತೂ ಎಲ್ಲಾ ಫಿಕ್ಸ್ ಆಗಿದೆ. ಇಲ್ಲ ಯಾವುದೇ ನೀವು ಕೆಲಸಕ್ಕೆ ಮತ್ತು ನಿಮ್ಮ ವಿಶ್ವಾಸಕ್ಕೆ ಸಂಕಲ್ಪ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಈಗಾಗಲೇ ಫೈನಲ್ ಇಯರ್ ಬಂದಿರತಕ್ಕಂಥ BA ಮತ್ತು BComನ ಕೆಲವು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯಲ್ಲಿ ಹೇಳಿದರು, ಇಲ್ಲಿನ ಮೂಲ ಸೌಕರ್ಯ ಅಂದ್ರೇ ಅತ್ಯುತ್ತಮವಾಗಿರ್ತಕ್ಕಂತಹ ಗುಣಮಟ್ಟದ ಶಿಕ್ಷಣ ನೀಡತಕ್ಕಂತಹ ಉಪನ್ಯಾಸಕ ಬಳಗ. ಈ ಉಪನ್ಯಾಸಕ ಬಳಗ ನಿಮ್ಮನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮತ್ತು ಅತಿ ಹೆಚ್ಚು ಕಾಳಜಿಯಿಂದ ಮನೆಮಗಳನ್ನಾಗಿ ಪ್ರೀತಿಸುವ ಹೆಚ್ಚು ಗುಣವನ್ನು ಹೊಂದಿರತಕ್ಕಂಥ ಉಪನ್ಯಾಸಕ ಬಳಗ ಸಿಕ್ಕಿರದೆ ನಮ್ಮ ದೈವ, ನಮ್ಮ ಅದೃಷ್ಟ. ಆ ಎಲ್ಲ ಉಪನ್ಯಾಸಕರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಕೃತಜ್ಞತೆ. ಕೇವಲ ಒಂದು ದಶಕದ ಹಿಂದೆ ಪ್ರಾರಂಭವಾಗಿರ್ತಕ್ಕಂತಹ ಈ ಸಂಕಲ್ಪ ಒಂದು ಮಹಾವಿದ್ಯಾಲಯವಾಗಿ ಮತ್ತು ಕರ್ನಾಟಕದಾದ್ಯಂತ ಅತಿ ಹೆಚ್ಚು ರ್ಯಾಂಕ್ ಗಳಿಸ್ತಕ್ಕಂತಹ ಉನ್ನತ ಮಟ್ಟಕ್ಕೆ ಏರುವುದಕ್ಕೆ ಕಾರಣ ಆಗಿರ್ತಕ್ಕಂಥವರೇ ನಮ್ಮ ಉಪನ್ಯಾಸಕ ಬಳಗ. ಅವರೆಲ್ಲರಿಗೂ ಸಂಸ್ಥೆಯ ಹಿರಿಯನಾಗಿ ಅಧ್ಯಕ್ಷನಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುವುದರ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಅತ್ಯಂತ ವೇಗವಾಗಿರ್ತಕ್ಕಂತಹ ಓದಿನ ಗುಣಲಕ್ಷಣದಿಂದಾಗಿ ಗಳಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ವೇದಿಕೆಯ ಮೂಲಕ ಅಧ್ಯಕ್ಷನಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೀವು ನಿಮ್ಮ ಕುಟುಂಬಕ್ಕೆ ಗೌರವ ತಂದು ಕೊಡುವುದರ ಜೊತೆಗೆ ನಮ್ಮ ಕಾಲೇಜಿಗೆ ಕೂಡ ಗೌರವವನ್ನು ತಂದುಕೊಟ್ಟಿದ್ದೀರಾ. ನಿಮ್ಮ ಈ ಒಂದು ಅಭಿಮಾನ ಮತ್ತು ನಿಮ್ಮ ಕೊಡುಗೆಯನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳ ರೂಪರೇಷೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಬಸಪ್ಪ ಸರ್ ಅವರಿಗೂ, ಅವರಿಗೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಉಪನ್ಯಾಸಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀವಿ. ಅದು ನೀವು ಇಲ್ಲೇ ಕೇಳಿ ಮಾಡ್ಕೊಳ್ಬಿಡ್ತೀವಿ. ಹಾಗಾಗಬಾರ್ದು ಅಂತ ಪದೇ ಪದೇ ನೆನಪು ಮಾಡ್ಕೊಳ್ಳಿಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಅದು BA ಆಗಿರ್ಬೋದು, BCom ಯಾರಾಗಿರ್ಲಿ, ಒಟ್ಟು ಒಂದು 5 ವರ್ಷದಲ್ಲಿ 4 ವರ್ಷದಲ್ಲಿ ಅಥವಾ ನಿಮ್ಮ ಈ ಏನು ಕೌಟುಂಬಿಕ ಜೀವನಕ್ಕೆ ಕಾಲಕ್ಕಿಂತ ಮುಂಚೆನೆ ನೀವು ಒಂದು ಉನ್ನತವಾದಂತ ಮತ್ತು ನಮ್ಮ ರಾಜ್ಯ ಗುರುತಿಸುವಂತ ಕಾರ್ಯಗಳನ್ನು ಮಾಡಿ ಉನ್ನತ ಹುದ್ದೆಯಲ್ಲಿ ಏರಬೇಕು. ಆ ಮುಖ್ಯ ನಿಮ್ಮ ಊರಿಗೆ ಗೌರವ ಸಲ್ಲಿಸ್ತೀರಿ, ನಿಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರುತ್ತೆ, ನಿಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಹಾಗಾಗಬೇಕು ಅನ್ನೋ ನಮ್ಮ ಆಶಯ. IAS ಆಫೀಸರು, IPS ಆಫೀಸರು, ತಹಸೀಲ್ದಾರರು ನಮ್ಮ ಹಬ್ಬದ ಆಗಿರ್ಬೇಕು, ಆಗ್ಬೇಕು. ನೀವು ಕೂಡ ಒಂದು ದಿನ ಬಂದು ನಮ್ಮ ಸ್ಟೇಜ್ ನಿಂತ್ಕೊಂಡು ನಾನು ಈ ಕಾಲೇಜನ್ನು ಓದಿದ್ದೀನಿ, ಇವ್ರ ಪ್ರೇರಣೆಯಿಂದ ನಾನು IAS ಮುಗಿಸಿದ್ದೀನಿ, KS ಮುಗಿಸಿದ್ದೀನಿ, DC ಆಗಿದ್ದೀನಿ, ತಹಸೀಲ್ದಾರ್ ಆಗಿದ್ದೀನಿ, IPS ಆಫೀಸರ್ ಆಗಿದ್ದೀನಿ ಅಂತ ಬಂದು ವಿದ್ಯಾರ್ಥಿಗಳ ಉದ್ದೇಶಿಸಿ ಮಾತಾಡಬೇಕು. ಹಾಗಾಗಬೇಕು ಅಂತ ನನ್ನ ಆಸೆ. ಅಡ್ಮಿಷನ್ ತಗೊಂಡಿರ್ತಾರೆ. ಈ ಪ್ರಥಮ ವರ್ಷದ ಡಿಗ್ರಿ ಹಂತದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕು, ಏನನ್ನು ಅನುಸರಿಸಬೇಕು ಅನ್ನೋದು ಪ್ರಾರಂಭಿಕ ಹಂತಗಳಲ್ಲಿ ಮತ್ತು ದಿನಗಳಲ್ಲಿ ಮೈಗೂಡಿಸ್ಕೊಳ್ಬೇಕು ಅನ್ನುವ ಉದ್ದೇಶ. ನೋಡಿ, ಇವತ್ತು ಡಾಕ್ಟರ್ G. ಚಂದ್ರಪ್ಪ ಸರ್ನ ಕರೆಸಿ ಯಾಕೆ ಸನ್ಮಾನ ಮಾಡಿದ್ವಿ, ಅವ್ರ ಜೊತೆಗೆ ನಿಮ್ಮನ್ನ ಯಾಕೆ ಮಾತಾಡಿಸಿದೀವಿ ಅಂತಂದ್ರೆ, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನರು, ನಮ್ಮ ಈ ಹಳ್ಳಿ ನಾಡಿನಲ್ಲಿ ಬೆಳೆದಂತಹ ಜನರು ನಗರದ ಖ್ಯಾತ ವೈದ್ಯರಾಗಿ ತಾವು ಸಲ್ಲಿಸುವಂತಹ ಸೇವೆಯಲ್ಲೇ ತಮ್ಮ ವೃತ್ತಿಯಲ್ಲೇ ಪರಿಪೂರ್ಣತೆಯನ್ನು ಕಂಡುಕೊಂಡು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡು ಸನ್ಮಾನಿತರಾಗಿದ್ದಾರೆ ಅಂತಂದ್ರೆ, ನಾವು ಕೂಡ ಹಳ್ಳಿಯಿಂದ ಬಂದವರೇ, ಕರ್ನಾಟಕದಿಂದ ಬಂದವರೇ, ಏನಾದರೂ ಸಾಧನೆ ಮಾಡಬಹುದು ಅಂತವರ ಕಾಲಘಟ್ಟಗಳನ್ನ, ಅಂತವರ ಮಾರ್ಗದರ್ಶನವನ್ನ, ತತ್ವಗಳನ್ನ ನಾವು ಅಳವಡಿಸಿಕೊಂಡು ನಾವು ಈ ತರ ಮುಂದೆ ಬರ್ಬೋದು ಅನ್ನೋ ವಿಷಯ ಗೊತ್ತಾಗಲಿರುತ್ತೆ. ಮೊಬೈಲ್ ಬಳಕೆ ಮಾಡಿ
ಒಳ್ಳೆದಕ್ಕೆ ಬಳಕೆ ಮಾಡಿ. ರೀಲ್ಸ್ ಅನ್ನು ನೋಡ್ತಿರ್ತಲ್ಲ, ಆ ರೀಲ್ಸ್ ಗಳನ್ನ ಬೇರೆ ಪರಿವರ್ತನೆ ಮಾಡಿ. ಇಂಗ್ಲಿಷ್ ಕಮ್ಯುನಿಕೇಟ್ ಇಂಗ್ಲಿಷ್ ಬೇಕಲ್ಲ, ಒಂದು 10 ನಿಮಿಷ ಕಮ್ಯುನಿಕೇಟ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ಸ್ ಆನ್ ಮಾಡಿ. ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕಾದಷ್ಟು ಸಬ್ಜೆಕ್ಟ್ ಇರ್ತಾವೆ. ಜನರಲ್ ನಾಲೆಜ್ ಅಂತ ಇರುತ್ತೆ, ಜನರಲ್ ಸೈನ್ಸ್ ಅಂತ ಇರುತ್ತೆ, ಜನರಲ್ ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ, ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ. 10 ನಿಮಿಷ ನೋಡಿ ಯಾರು ಬೇಡ ಅಂತಾರೆ. ಇನ್ನು 10 ನಿಮಿಷ ಬೇಕಾದ ಎಂಟರ್ಟೈನ್ಮೆಂಟ್ ರೀಲ್ಸ್ ನೋಡಿ ಯಾರು ಬೇಡ ಅಂತಾರೆ. ಕ್ಲಾಸ್ಗೆ ಬಂದಿರ್ತೀರಿ, ಅಲ್ಲಿ ಮೆಸೇಜ್ ಮಾಡೋದು, ಫೋನ್ ಮಾಡೋದು, ಕ್ಲಾಸ್ ಬಂದಿರ್ತಲ್ಲ ಕಮ್ಯುನಿಕೇಟ್ ಇಂಗ್ಲಿಷ್ ಯಾವುದೋ ಒಂದು ವಿಡಿಯೋ ನೋಡ್ರಿ, ಯಾವುದೋ ಒಂದು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ಆನ್ ಮಾಡಿ ನೋಡಿ ಯಾರು ಬೇಡ ಅಂತಾರೆ. ಮೊಬೈಲ್ ಬಳಕೆ ಮಾಡೋದನ್ನ ಕಡಿಮೆ ಮಾಡಿ, ಮಾತಾಡೋದು ಇದ್ದಲ್ಲಿ ಸ್ವಲ್ಪ ಬಳಕೆ ಮಾಡ್ಕೊಳ್ಳಿ ಅಂತ. ಜೊತೆ ನಿಮ್ಮ ಸ್ನೇಹಿತರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ಬಿ ಸೆಲೆಕ್ಟಿವ್ when you are choosing your friend. Don't select all your friends as good friends. ಖಂಡಿತೆಲ್ಲ ನೋಡಿದ್ರೆ ಬೆಳಗುತ್ತಲ್ಲ ಅಲ್ಲಿ ತೆಗೆದಿರುತ್ತೆ ಎಲ್ಲದೂ ಹಾಲು ಅಂತ ನಮಗೆ ಹೋಗಬೇಡಿ. ಓಕೆ, ಬಿ ಸೆಲೆಕ್ಟಿವ್ ಬೈ ಚೂಸಿಂಗ್ ಯುವರ್ ಫ್ರೆಂಡ್ಸ್. ನಿಮ್ಮ ಸಮಾನ ಮನಸ್ಸು ಇರಬೇಕು, ನಿಮ್ಮ ಕಷ್ಟಕ್ಕೆ ಅವರು ಸಹಾಯ ಮಾಡಬೇಕು, ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಕೂಡ ನೀವು ಅರ್ಥ ಮಾಡಿಕೊಂಡು ಏನಾದರೂ ಸಹಾಯ ಮಾಡುವಂತ ಮನಸ್ಸು, ಸಮಾನ ಮನಸ್ಸರ ಜೊತೆ ನೀವು ಸ್ನೇಹಿತರನ್ನ ಆಯ್ಕೆ ಮಾಡ್ಕೋಬೇಕು. ಬಹುಶಃ ಇವರ ಟೈಮ್ ಮುಂದುವರೆಯಾಗಿತ್ತು. and she is the number one and own the black belt. Later ಏನಾಯ್ತು, what is your desire ಅಂದ್ರೆ I want to become a pilot. ನೋಡಿ, 2 ಕೈ ಇತ್ತು ಕಾಲಿತ್ತು, ಒಂದು ಪೈಲಟ್ ಆಗಬೇಕಂದ್ರೆ 1000 ಜನ ಕಾಂಪಿಟೇಷನ್ ಅದರಲ್ಲಿ ಸಕ್ಸಸ್ ಆಗಲ್ಲ. She is the first woman in the entire world as recorded in the Guinness, armless woman, a first pilot in the world. ಕೈ ಇಲ್ಲದಂತ ಏಕೈಕ ಮಹಿಳೆ ಇತಿಹಾಸದ ಪುಟದಲ್ಲಿ ಸೇರಿದೆ. ಇವರಿಗೆ ಇಚ್ಛಾಶಕ್ತಿ ಇರಬೇಕು ಮನುಷ್ಯನಿಗೆ. ಆ ಇಚ್ಛೆ ಇಲ್ಲದೆ ಹೋದ್ರೆ ಜೀವನದಲ್ಲಿ ಅಂದ್ರೆ ನಾವು ಜೀವನವಾಗಿ ಶವಗಳಿದ್ದಂಗೆ, ಲೈಫ್ ಡೆಡ್. ಐ ಆಮ್ ನಾಟ್ ಟೆಲಿಂಗ್ ದ ಸ್ಟೋರೀಸ್ ಹಿಯರ್, ದೇರ್ ಇಸ್ ನೋ ಯೂಸ್ ಆಫ್ ಟೆಲಿಂಗ್ ದ ಸ್ಟೋರೀಸ್. ವಾಟ್ ಆರ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ನಿಮ್ಮ ತರನೇ ಇರೋರು 4 ಜನ, ಇಷ್ಟು ಜನ ಕೂತಿರ್ತೀರಿ, ಯಾರು ಏನಾಗ್ತಿರೋದು ಗೊತ್ತಿಲ್ಲ. ಇದರಲ್ಲಿ ಯಾರು AS ಆಫೀಸರ್ ಇದ್ದಾರೋ, AS ಇದ್ದಾರೋ, ಓಕೆ, ಒಳ್ಳೆ ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇದ್ದಾರೆ. ಯು ಹ್ಯಾವ್ ಸಚ್ ಕೆಪಾಸಿಟಿ ಬಟ್ ಯು ಆರ್ ಅನೇಬಲ್ ಟು ರಿಯಲೈಸ್. ಜೀವನ ಅನ್ನೋ ಒಂಥರ ಬೋರಿ ಮುಚ್ಚಿದ ಕೆಟ್ಟ ಥರ ಆಗೋಗ್ತಿದೆ. ವಿ ಡೋಂಟ್ ನೋ ಅವರ್ ಓನ್ ಸ್ಕಿಲ್ಸ್. ದಟ್ ಇಸ್ ಅ ದೊಡ್ಡ ದುರಂತ ಜೀವನದಲ್ಲಿ ಭಾಗಶಃ. ಒಂದು ಸಣ್ಣ ಹುಡುಗಿ ಸೋನಾಲಿ ಬೇಂದ್ರೆ ಅಂತ ಕೇಳಿದ್ರೆ ರೀಸೆಂಟ್ ಆಗಿ ಒಂದು ಕತೆ. 6 ವರ್ಷ ಇದ್ದಾಗ ಒಂದು ಹಳ್ಳಿಯಿಂದ ಒಂದು 15 ಕಿಲೋಮೀಟರ್ ಟೌನ್ಗೆ ಸ್ಕೂಲ್ ಕಲಿಲಿಕ್ಕೆ ಹೋಗ್ತಿರ್ತಾಳ ಹುಡುಗಿ ಸೋನಾಲಿ ಬೇಂದ್ರೆ ಅಂತ. ನಮ್ಮ ಕರ್ನಾಟಕದ ಬಾಗಲಕೋಟೆ ಭಾಗದ ಅಥವಾ ಬೆಳಗಾವಿ ಭಾಗದ ಹುಡುಗಿ ಅವರು. ಬಿಲೀವ್ ಇಟ್ ಆರ್ ನಾಟ್, 15 ವರ್ಷ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಓದಿರುವಂತಹ ಹೆಣ್ಮಗಳು ಎಷ್ಟು 6ನೇ ಕ್ಲಾಸ್ ಇರ್ಬೇಕಾದ್ರೆ ಬಸ್ ಹತ್ತಿ 15 ಕಿಲೋಮೀಟರ್ ದೂರ ಹೋಗ್ಬೇಕು. ಒಂದ್ಸರಿ ರಶ್ ಬಸ್ ಹತ್ತಿ ಬಿಡ್ತಾಳೆ, ಬದಬದವ ಹತ್ತಿದ ತಕ್ಷಣ ಓಡಿ ರಶ್ ಕೂತ್ಕೊಂಡು ಬಂದಾಗ ಸೀಟ್ ಕಾಣಿಸ್ತದೆ ಹುಡುಗಿಗೆ. ಆ ಸೀಟಲ್ಲಿ ಕೂತ್ಕೊಂಡು ಓಡಲ್ಲ, ಅಲ್ಲಿ ವ್ಯಕ್ತಿ ಒಬ್ಬ ಬ್ಯಾಗ್ ಇಟ್ಟಿರ್ತಾನೆ. ಆ ಹೆಣ್ಮಗಳು ಆ ಹುಡುಗಿ ಕೇಳ್ತಾಳೆ, ಪ್ಲೀಸ್ ಬ್ಯಾಗ್ ತೆಗೀರಿ, ನಾನು ಸೀಟಲ್ಲಿ ಕೂತ್ಕೋಬೇಕು ಅಂದಾಗ ಅವ್ನು ಹೇಳ್ತಾನೆ, ಏನ್ ದೊಡ್ಡ ನೀನೇ DC ಅಂತ ತಿಳ್ಕೊಂಡ್ರೆ ನೀನ್ ಬಂದ ತಕ್ಷಣ ನೀನು ಸೀಟ್ ಬಿಡ್ಲಿಕ್ಕೆ ಅಂತ ಅಂದ್ಬಿಡ್ತಾನೆ. ಎಜುಕೇಶನ್ ಚೆನ್ನಾಗಿಲ್ಲ, ಇಲ್ಲಿ ಸಂಕಲ್ಪ ಬಿಲ್ಡಿಂಗ್ ನೋಡ್ತಾರೆ ಎಲ್ಲರೂ, ಆದರೆ ನಮಗೆ ಇಲ್ಲಿ ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಶಿಕ್ಷಕರು ಏನೇ ಡೌಟ್ ಬರಲಿ, ಎಲ್ಲ ಶಿಕ್ಷಕರಿಗೆ ನಾನು ಯಾವಾಗಲೇ ಫೋನ್ ಹಚ್ಚಲಿ ಎಲ್ಲ ಹೇಳ್ಕೊಡ್ತಿದ್ರು. ಇಂಗ್ಲಿಷ್ ಆಗಲಿ, ಅಕೌಂಟೆನ್ಸಿ ಆಗಲಿ, ಕನ್ನಡ, ಎವ್ರಿ ಒನ್ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ ಅಲ್ಲೂ ಹೇಳ್ತಿದ್ದೆ. ಫಸ್ಟ್ ಇದು SCP ಅದರ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಿದ್ದೆ, ನಿಮ್ದು ಎಜುಕೇಶನ್ ಎಲ್ಲ ಹೆಂಗೆ ಹೇಳ್ಕೊಡ್ತಾರೆ, ಇನ್ನೂ 1 ತಿಂಗಳ ಎಕ್ಸಾಮ್ಸ್ ಇದೆ, ಎಲ್ಲ ನೀವು ಹೆಂಗೆ ಹೇಳ್ತಿದ್ದಾರೆ, ಇನ್ನೂ 1 ತಿಂಗಳ ಎಕ್ಸಾಮ್ಸ್ ಹೇಳ್ತಾರೆ ಒತ್ತಿ. ಸೊ ಹಾಗಾಗಿ ನಾನು ಅವರನ್ನ ಯಾವುದೇ ಸಂಕೋಚವಿಲ್ಲದೆ ಕೇಳಿ ಅವರ ಸಂದೇಶವನ್ನು ನಾನು ಪಡೆದುಕೊಳ್ಳುತ್ತೇನೆ. ನನಗೆ ಅವಕಾಶ ಮಾಡಿಕೊಟ್ಟಂತ ಪ್ರೋತ್ಸಾಹಿಸಿದ ನನ್ನ ಅಕ್ಕ ಆದ ನಂದಿನಿಯವರಿಗೂ ಸಹ ನನಗೆ ತುಂಬ ಹೃದಯದ ಧನ್ಯವಾದಗಳು. ಸಂಕಲ್ಪ ಕಾಲೇಜ್ ಟ್ರಸ್ಟ್ ಅಲ್ಲಿರುವ ಪ್ರತಿಯೊಬ್ಬರು ಗುರುಗಳು ಸಹ ಒಂದೊಂದು ನಕ್ಷತ್ರಗಳಿದ್ದ ಹಾಗೆ. ಅವರ ಹತ್ತಿರ ನಾನು ಮಾತಾಡಲು ತುಂಬಾ ಹೆದರುತ್ತೇನೆ, ಆದರೆ ನನಗೆ ಅನುಮಾನ ಸಂದೇಹ ಬಂದಲ್ಲಿ ನಿಶ್ಚಯ ಇಲ್ಲದೆ ಸಂಕೋಚವಿಲ್ಲದೆ ಈ ಸಂಸ್ಥೆಯೂ ಕೂಡ ಒಂದು ಹೆಸರು ಬರ್ತದೆ. ಅವ್ರು ಹೇಳಿದ್ರು ಈಗಾಗಲೇ ನಮ್ಮ ಸಾಧನೆಗಳನ್ನು ನಾವೇನು ಮಾಡಿಲ್ಲ ಅಂತೇಳಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕರ್ಮಣ್ಯ ವಾದಿಕಾರಸ್ತೆ ಮಾತ ಸುತ
ಕದಾಚನ ಕರ್ಮಣ್ಣಿ ವಾದಿಕಾರಸ್ತೆ ಮಾಫಲೇಶು ಕದಾಚನ. ನೀನು ಕರ್ಮವನ್ನು ಮಾಡು, ಜಯಾಪಜಯಗಳಿಗೆ ಹೋಗಬೇಡ. ಅದು ಕೆಲವು ಪಾಂಡವರು ಮತ್ತು ಕರ್ಮಗಳಲ್ಲಿ ಯುದ್ಧ ನಡೀತದೆ. ಆವಾಗ ಕೃಷ್ಣ ಸಾಧ್ಯ ಅರ್ಜುನನನ್ನು ಬಿಟ್ಟೋದಿಲ್ಲ. ಯಾಕಂದರೆ ಎದುರಾಳಿಗಳಿರ್ತಕ್ಕಂಥವ್ರು ನನ್ನ ತಾಯಾದಿಗಳು, ನನ್ನ ಅಣ್ಣ ತಮ್ಮಂದಿರು, ರಿಲೇಷನ್ಸ್ ಇದ್ದಾರೆ ಅಂದಾಗ, ಇಲ್ಲ ಕ್ಷಾತ್ರಿಯ ಧರ್ಮ ಏನಪ್ಪ ನಿನ್ನ ಕೆಲಸ, ಯುದ್ಧವನ್ನು ಮಾಡು, ಅದು ಯಾರೇ ಇರಲಿ ಏನೇ ಕೆಲಸವನ್ನು ಮಾಡು ಅಂತ ಹೇಳುವ ಸಂದರ್ಭದಲ್ಲಿ ಕರ್ಮಣ್ಣಿ ವಾರಿಕಾರಸ್ತೆ ಮಾಫಲೇಶು ಕದಾಚಾರ. ನಿನ್ನ ಕರ್ಮವನ್ನು ನೀವು ಮಾಡು. ಕರ್ಮ ಅಂದರೆ ಕಾಯಕ, ಕಾಯಕದ ಕೆಲಸ. ನಿನ್ನ ಕೆಲಸವನ್ನು ಮಾಡು, ಜಯ ಅಪಜಯಗಳಿಗೆ ಕೊಡಬೇಡ ಅಂದಾಗ ಆ ಕೆಲಸವನ್ನು ಮಾಡಿದಾಗ ಪಾಂಡವರಲ್ಲಿ ಗೆಲ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ತನುಮನದಿಂದ ಈ ಸಂಸ್ಥೆಗೆ ಕೆಲಸ ಮಾಡಿದರೆ ಅದಕ್ಕಾಗಿ ನಾವು ಹೇಳ್ತೀವಿ, ಚಂದ್ರಪಡ ಮಾಡಿದೆನೆಂಬುದು ಮನದಲ್ಲಿ ಬೆಳೆದರೆ ಏಡಿಸಿ ಕಾಡುತ್ತ ಶಿವರಡಂಬರ. ಮಾಡಿದೆನೆಂಬುದು ಮನದಲ್ಲಿ ಬೆಳೆದರೆ ಏಡಿಸಿ ಕಾಡುತ್ತ ಶಿವರಡಂಬರ. ಮಾಡಿದೆನೆನ್ನದರೆ ಧರ್ಮಕ್ಕೆ, ಮಾಡಿದೆನೆನ್ನದರೆ ಲಿಂಗಕ್ಕೆ, ಮಾಡಿದೆನೆನ್ನದರೆ ಸಂಸ್ಥೆಗೆ, ಮಾಡಿದೆಂಬುದು ಮನದಲ್ಲಿ ಇಲ್ಲದೊಡೆ ಬೀಡಿ ತೆರೆಯುವ ಕೂಡಲ ಸಂಗಮ ದೇವ. ಅದಕ್ಕಾಗಿ ನಮ್ಮ ಕಾಯಕವನ್ನು ನಾವು ತನು ಮತ್ತು ಮನದಿಂದ ಮಾಡಿದರೆ ದೇವರು ಹೊಟ್ಟೆ ಕೊಡ್ತಾರೆ. ಗಂಗಾವತಿಯ ಮಟ್ಟದಲ್ಲಿ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ ಒಂದು ಉತ್ತಮವಾದಂತಹ ಶಿಕ್ಷಣ ಕೊಡುವ ಸಂಸ್ಥೆಯಾಗಿ ಬೆಳೆದಿದೆ ಎನ್ನುವುದರಲ್ಲಿ ಯಾವ ಅನುಮಾನ ಇಲ್ಲ. ಅದಕ್ಕೆ ತಕ್ಕ ಹಾಗೆ ವಿದ್ಯಾರ್ಥಿನಿಯರು ಕೂಡ ಕಠಿಣ ಪರಿಶ್ರಮದಿಂದ ವಿಶ್ವವಿದ್ಯಾಲಯದ ಮಟ್ಟದವರೆಗೆ ತಮ್ಮನ್ನ ಮತ್ತು ನಮ್ಮ ಸಂಸ್ಥೆಯನ್ನ, ನಮ್ಮ ಅಧ್ಯಾಪಕರನ್ನ ಗುರುತಿಸುವ ಮಟ್ಟಕ್ಕೆ ರ್ಯಾಂಕ್ ಮತ್ತು ಆ ರ್ಯಾಂಕಿನ ಜೊತೆಗೆ ಗೋಲ್ಡ್ ಮೆಡಲ್ ಅನ್ನ ತಂದು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದು ಪ್ರತಿ ವರ್ಷ ನಮ್ಮ ಅಧ್ಯಾಪಕರಿಗೆ ಒಂದು ಹೆಮ್ಮೆಯ ವಿಷಯ ಅನಿಸ್ತಾ ಇದೆ. ಮತ್ತೆ ಹಾಗೆ ಈ ವರ್ಷ ಪ್ರಥಮ ವರ್ಷಕ್ಕೆ ಪ್ರವೇಶ ಮಾಡಿದಂತಹ ವಿದ್ಯಾರ್ಥಿನಿಯರಿಗೆ ಕೆಲವು ಸಲಹೆಗಳು ಕೂಡ ಇದೆ. ಯಾಕಂದ್ರೆ ನಿಮ್ಮ ಆಯ್ಕೆ ಏನಿದೆ ಅಲ್ಲ, ಸಂಸ್ಥೆಯನ್ನ ಆಯ್ಕೆ ಮಾಡಿಕೊಂಡು ನಾವು ಉನ್ನತ ಪದವಿಯನ್ನ ಪಡಿಬೇಕೆಂಬ ಒಂದು ಸಂಕಲ್ಪ ಏನಿದೆಯಲ್ಲ, ಅದು ನಿಮ್ಮ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಕೌಶಲ್ಯವನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ಅದರಲ್ಲಿ ನೀವು BEd ಆಗಿರ್ಬೋದು ಅಥವಾ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಅತ್ಯಂತ ಉನ್ನತ ಹುದ್ದೆಗೆ ಹೋಗ್ತಕ್ಕಂಥ ಪ್ರಸಂಗಗಳಾಗಿರ್ಬೋದು, ಇಲ್ಲಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಸೂಕ್ತ ಪ್ರಜ್ಞಾವಸ್ಥೆಯಲ್ಲಿರ್ತಕ್ಕಂಥ ಆತ್ಮಜಾಗೃತಿಯನ್ನ ಇಲ್ಲಿ ಎಲ್ಲಾ ಅಧ್ಯಾಪಕರು ಮಾಡ್ತಾರೆ. ನೀವು ಪೊಲಿಟಿಕಲ್ ಸರ್ ಹತ್ರ ಹೋಗಿರ್ತೀರಾ, ಯಾವ್ದಾರು ಇಂಗ್ಲಿಷ್ ವಿಷಯದ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲಮ್ಮ ಅವ್ರಿಗೆ ಕೇಳಬೇಡ ಅನ್ನೋರು ಅಂತ ಏನ್ ಹೇಳಲ್ಲ. ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಹೇಳ್ತಾರೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆ ಸರ್ ಹೋಗಿ ಕೇಳ್ಬೇಕಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ಹೊರತಾಗಿ ನೀನು ಯಾಕೆ ಬಂದಿಮ್ಮ ಅಂತ ಯಾರು ಕೇಳಲ್ಲ. ನೀವು ಯಾವುದೇ ಒಂದು ನಿಸ್ಸಂಕೋಚ ಇಲ್ಲದೆ ಏನೇ ಕ್ವಶನ್ ಇದ್ರೆ ನೀವು ಯಾವುದೇ ಸರ್ ಹತ್ರ ಹೋಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬಹುದು. ಇನ್ನು ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕಾಲೇಜಲ್ಲಿ ಕ್ಯಾಂಪಸ್ ಇಲ್ಲ ಒಂದು ಬಿಟ್ಟು ಮಿಕ್ಕಿದೆಲ್ಲ ಫೆಸಿಲಿಟೀಸ್ ಇದೆ. ನೀವೆಲ್ಲ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಅಂತ ನಾನು ಹೇಳ್ತಿದ್ದೀನಿ. ನೀವೆಲ್ಲ ಈ ಕಾಲೇಜ್ಗೆ ಹಚ್ಚಿರೋದು ನಿಮ್ ಪುಣ್ಯ ಅನ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷನೂ ರ್ಯಾಂಕ್ಗಳು ಬರ್ತವೆ, ಮೆಡಲ್ಗಳು ಬರ್ತವೆ. ಎಲ್ಲ ಪ್ರತಿ ವರ್ಷನೂ ಈ ಓಸೆಮಲ್ಲಿ ಓರಿಯರಲ್ಲಿ ಮುಸ್ಕಾನಕ್ ಅಂತ 2 ಮೆಡಲ್ ತಗೊಂಡಿದ್ದಾರೆ. ಮತ್ತು ನಂದಿನಿ ಅನ್ನೋರು 1 ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ರ್ಯಾಂಕ್ ಲಿಸ್ಟ್ ಅಂತ ಪವಿತ್ರ ಮತ್ತು ಮುಸ್ಕಾನ್ ಅವರು ಬಂದಿದೆ. ಹಾಗೆ ಈ ಒಂದು ಅವಕಾಶಗಳನ್ನ ನಾವು ಸದುಪಯೋಗ ಪಡಿಸ್ಕೊಳ್ತಿದೀವಿ. ಈಗ ನೀವು ಬಂದಿದ್ದೀರಲ್ಲ, ನೀವು ಸದುಪಯೋಗ ಪಡಿಸ್ಕೊಳ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ನಾನು ಬಂದಿದ್ದು BA 2ನೇ ಬ್ಯಾಚ್ ಅಂದ್ರೆ NEP ನಮ್ದು. ನಾನು ಫಸ್ಟ್ ಅಡ್ಮಿಷನ್ ಮಾಡಿದಾಗ ಸ್ವಲ್ಪ ಭಯ ಇತ್ತು, ಹೆಂಗಪ್ಪ NEP ಎಲ್ಲ ಹೆಂಗಿರುತ್ತೇನೋ, ಸಬ್ಜೆಕ್ಟ್ ಎಲ್ಲ ನೀವು ಇರ್ತಾವ ಅಂತೇಳಿ. ಆದ್ರೆ ಈ ಕಾಲೇಜ್ ಆಯ್ಕೆ ಮಾಡ್ಕೊಂಡು ನನಗೆ ಖುಷಿ ಆಯ್ತು. ಇಲ್ಲಿರುವಂತಹ ಎಲ್ಲ ಶಿಕ್ಷಕರು ನಮ್ಮ ಕುಟುಂಬದಂತಿದ್ದು ನಮಗೆ ಮುನ್ನಡೆಸ್ತಾರ, ಎಲ್ಲದಕ್ಕೂ ಪ್ರೋತ್ಸಾಹ ಮಾಡ್ತಾರ. ಮತ್ತೆ ಅದೇ ರೀತಿಯಾಗಿ ಓದೋ ವಿಷಯ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರಲಿ, ಪ್ರಬಂಧ ಸ್ಪರ್ಧೆ ಎಲ್ಲಾದ್ರೂ ಹಮ್ಮಿಕೊಂಡಿರ್ಲಿ, ಅಲ್ಲಿ ಹೋಗಕ್ಕೆ ಅವಕಾಶ ಕೊಡ್ತಾರ. ಮತ್ತೆ ಅದೇ ರೀತಿ ನಾನು NSSಗೂ ಸೇರ್ಕೊಂಡಿದ್ದೆ. ಅಲ್ಲಿ ಸತತವಾಗಿ 7 ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. 7 ದಿನ ಕಾರ್ಯಕ್ರಮದಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ. ಮತ್ತೆ ಅದೇ ರೀತಿಯಾಗಿ ಈ ಸಾರಿ ಬಂದಿರುವಂತಹ ನನ್ನ ಸಹೋದರಿಯರಿಗೆ ಕೇರಳದಿಂದ ಆಗಿರೋರು ಅವರು ಇವಾಗ ಅವರಿಗಾಗಿನೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಇಂತಹ ಹಲವಾರು ಕಾರ್ಯಕ್ರಮವನ್ನು ನಮ್ಮ ಸಂಕಲ್ಪ ಎಜುಕೇಶನ್ ಟ್ರಸ್ಟ್ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ. ಅದನ್ನು ನಾವು ಸದುಪಯೋಗ ಪಡೆದುಕೊಂಡು ಮುಂದಿನ ನಮ್ಮ ವಿದ್ಯಾಭ್ಯಾಸವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕೆಂದು ಕೇಳ್ತೀನಿ. ಸಹಪಾಠಿಗಳನ್ನು ನನ್ನ ಸಹೋದರಿಯಂತೆ ಭಾವಿಸಿ
ಅವರ ಅಧ್ಯಯನಕ್ಕೆ ಪೂರಕ ವಾತಾವರಣವನ್ನು ನಿರ್ಮಿಸಲು ಹೆಚ್ಚು ಅಂಕಗಳನ್ನು ಗಳಿಸಲು ಹಾಗೂ ಎಲ್ಲರ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸುತ್ತೇನೆ. ಕಾಲೇಜಿನಲ್ಲಿ ಎಲ್ಲ ಉಪನ್ಯಾಸಕರನ್ನು ಗುರು ಹಿರಿಯರನ್ನು ಗೌರವಿಸುತ್ತೇನೆ. ಕಾಲೇಜ್ ಅಂತ ಹೇಳು, ಅದು ಒಳ್ಳೆ ಚಾಯ್ಸ್ ಗೊತ್ತಾ, ಓದಲಿಕ್ಕೆ ಮಾತ್ರ ಒಳ್ಳೆ ಚಾಯ್ಸ್ ಅದು. ಆಮೇಲೆ ನಮ್ ಹಿಂದೆಲ್ಲ ಹೇಳ್ತಿದ್ರು ಡಿಗ್ರಿ ಅಂದ್ರ ಏನಿಲ್ಲ, ಬರ್ತಾರ ಹೇಳ್ತಾರ ಹೋಗ್ಬಿಡ್ತಾರ ಅಂತ. ಅದು ಸುಳ್ಳು. ನಮ್ ಕಡೆ ನಮ್ ಸರ್ಸ್ ಎಲ್ಲ ಬರ್ತಾರಲ್ಲ, ಬಂದು ಎಲ್ಲ ಹೇಳಿ ಆಮೇಲೆ ತಿರ್ಗಿ ಅವ್ರೆ 10 ಸಲ ಕೇಳ್ತಾರ, ಏನಾದ್ರು ಡೌಟ್ ಆಯ್ತಾ, ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಲ್ಲ, ಡೌಟ್ ಇದ್ರೆ ಕೇಳ್ರಿ. ಅದು ಕೇಳ್ಬಿಟ್ಟೆ ಹೊರಗಡೆ ಹೋಗ್ತಾರ. ನಾವು ಆದ್ರೂ ಕೂಡ ಭಯ ಎತ್ತು ಕೇಳಂಗಿಲ್ಲ. ಇಲ್ಲ ಸರ್ ನಮ್ಗೇನೋ ಡೌಟ್ ಇಲ್ಲ ಅಂತ ಹೇಳ್ತೀವಿ. ಆದ್ರೂ ನಮ್ಗೆಲ್ಲ ಡೌಟ್ ಅಲ್ಲೇ ಇರುತ್ತಾ. ನೀವು ಒಂದ್ಸಲ 10 ಸಲ ಕೇಳ್ರಿ, ನಮ್ ಸರ್ ಡೌಟ್ಸ್ ನ ಕ್ಲಾರಿಟಿಯಾಗಿ ಕ್ಲಿಯರ್ ಮಾಡ್ತಾರಲ್ಲೇ. ಯಾರು ಭಯ ಪಟ್ಕೋಬಾರ್ರಿ. ನಾನು ಭಯ ನಿಮಗೆ ಅಲ್ಲಿ ನಿಂತ್ಕೊಂಡು ಕೇಳಕ್ ಆಗಿಲ್ಲ ಅಂತ ಅವ್ರ ಹತ್ರನೇ ಹೋಗಿ ಕೇಳ್ರಿ, ಅವ್ರು ಹೇಳ್ತಾರ. ಆಮೇಲೆ ಒಂದು ಸಂಭಾಷಣೆ ಹೇಳಕ್ ಇಷ್ಟಪಡ್ತೀನಿ ನಾನು. ಮಗಳು ಮತ್ತೆ ತಂದೆ ನಡುವೆ ಆಗಿದ್ದು. ಮಗಳು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತಿರ್ತಾಳ, ಪ್ರತಿನಿತ್ಯ ಹೋಗ್ತಿರ್ತಾಳ, ಒಂದಿನ ಬಿಡದೆ. ಆ ಹುಡುಗಿ ಬಂದು ಹೇಳ್ತಾಳ, ಇಲ್ಲಪ್ಪ ನಾಳೆಯಿಂದ ದೇವಸ್ಥಾನಕ್ಕೆ ಹೋಗಲ್ಲ ಅಂತ. ಅವ್ರಪ್ಪ ಹೇಳ್ತಾನೆ, ಯಾಕಮ್ಮ ಏನಾಯ್ತು ಅಂತ ಕೇಳ. ಇಲ್ಲ, ಅಲ್ಲಿ ಯಾರು ಬರ್ತಾರಲ್ಲ ಅವ್ರು ಏನು ಭಕ್ತಿಯಿಂದ ದೇವ್ರ ನಮಸ್ಕಾರ ಮಾಡಕ್ಕೆ ಬರಲ್ಲ, ಫೋಟೋ ತಕ್ಕತಾರ, ಮಾತಾಡ್ತಾರ, ಇವೆಲ್ಲ ಮಾಡ್ತಾರ, ನಾನು ನಾಳೆಯಿಂದ ಹೋಗಲ್ಲ ಅಂತ ಹೇಳ್ತಾರೆ. ಸರಿ ಬಿಡು, ಆಯ್ತು ಹೋಗ್ಬೇಡ ಅಂತ. ಅವ್ರಪ್ಪ ಹೇಳ್ತಾನೆ ಮಕ್ಕಳಿಗೆ, ನಾಳೆ ನನಗೆ ಒಂದು ಕೆಲಸ ಹೇಳ್ತದ್ ಮಾಡು. ಸರಿ ಹೇಳು ಅಪ್ಪ, ನೀನ್ ನಾಳೆ ಒಂದು ಗಾಜಿನ ಲೋಟ ತಗೋ, ಅದ್ರ ನೀರ್ ಹಾಕೊಂಡು ದೇವಸ್ಥಾನ ಸುತ್ತು ಪ್ರದಕ್ಷಿಣೆ ಹಾಕಿ ಬಾ ಅಂತ ಹೇಳ್ದ. ಅವಳಿಗೆ ಸರಿ ಆಯ್ತು ಅಂತ ಹೇಳಿ ಹೋಗ್ತಾಳ. ಹೋಗ್ ಬಂದ್ಮೇಲೆ ಅವ್ರಪ್ಪ ಕೇಳ್ತಾರೆ, ಏನಮ್ಮ ಹೋಗ್ ಬಂದ್ಯಾ, ಹೆಂಗಿ ಪ್ರದಕ್ಷಿಣೆ ಎಲ್ಲ ಹಾಕಿದ್ಯಾ? ಹ್ಞೂ ಹಾಕಿದ್ದಪ್ಪ. ನೀರ್ ಚೆಲ್ಲಿಲ್ಲ? ಇಲ್ಲ ಚೆಲ್ಲಿಲ್ಲ. ಸರಿ, ಅಲ್ಲಿ ಎಷ್ಟು ಜನ ಫೋಟೋ ತಕ್ಕಂತ ಇದ್ರು, ಎಷ್ಟು ಜನ ಮಾತಾಡ್ತಾ ಇದ್ರು ಅಂತ ಹೇಳಿದ್ರ ಆ ಹುಡುಗಿ ಹೇಳ್ತಾಳ, ನನ್ಗೇನ್ ಗೊತ್ತು, ನಾನು ಅವ್ರು ನೋಡಿಲ್ಲ, ನಂದು ನೀರ್ ಚೆಲ್ಬಾರ್ದು ಅಷ್ಟೇ, ಅದ್ರ ಕಡೆ ಗಮನ ಇತ್ತು, ನಾನು ಅವ್ರು ನೋಡಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನಮ್ದು ಏನ್ ಗುರಿ ಇರ್ತ ಆ ಕಡೆ ಅಷ್ಟೇ ಗಮನ ಇರ್ಬೇಕು. ಅವಾಗ ಯಾವುದೇ ಡಿಸ್ಟರ್ಬೆನ್ಸ್ ನಮಗೆ ಕಣ್ಣೆ ಕಾಣಲ್ಲ. ಇಷ್ಟ ಹೇಳ್ಬೇಕಂದ್ರೆ ನಮ್ಮ ಉಳಿಕ್ಯಾಳಿಂದ ಈ ಕಾಲೇಜ್ಗಿಂತ ಇದುವರೆಗಾದ್ರೂ ಯಾರು ಅಡ್ಮಿಷನ್ ಮಾಡಿಸಿರ್ಲಿಲ್ಲ. ನಾವು ಎಲ್ಲರೂ ಸರ್ಚ್ ಮಾಡಿದೆ, ಊರೇ ಸರ್ಚ್ ಮಾಡಿದ್ವಿ. ಸಂಕಲ್ಪ ಕಾಲೇಜ್ ಯಾರಾದ್ರೂ ಹಚ್ಚಿದ್ದೀರಾ ಅಂದ್ರೆ ಒಂದು ಕಾಲೇಜ್ ಹಚ್ಚ ಮುಂಚೆ ಆ ಕಾಲೇಜ್ ಹೇಗಿದೆ, ಆ ಕಾಲೇಜ್ ಶಿಕ್ಷಣ ಹೇಗಿದೆ ಅಂತಂದ್ರೆ ತಿಳ್ಕೊತೀವಲ್ಲ. ಆ ಕಾರಣಕ್ಕಾಗಿ ಸರ್ಚ್ ಮಾಡಿದೆ, ಇಡೀ ಊರೇ ಸರ್ಚ್ ಮಾಡೀನಿ, ಯಾರಾದ್ರೂ ಹಚ್ಚಿರ ಅಡ್ಮಿಷನ್ ಮಾಡ್ಸಿರ ಸಂಕಲ್ಪ ಕಾಲೇಜ್ಗೆ ಅಂತ. ಆದ್ರೆ ಯಾರು ಅಡ್ಮಿಷನ್ ಮಾಡಿಸಿರ್ಲಿಲ್ಲ. ಅವಾಗ ನನಗೆ ಅನಿಸ್ತು, ಯಾರ ಅಡ್ಮಿಷನ್ ಮಾಡಿಸದೇ ಇರೋ ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿಸಿ ನಾನು ಪಾಸ್ ಆಗಿ ಇದ ಉಳಿಕಿದ್ದು ಸ್ಟೂಡೆಂಟ್ಸ್ಗೆಲ್ಲ ಈ ಕಾಲೇಜ್ ಅಡ್ಮಿಷನ್ ಮಾಡಿಸಿ ಅಂತ ನಮ್ಮ ಊರಿಗೆ ಹೇಳ್ಬೇಕನ್ನೋ ಕಾರಣಕ್ಕೆ ನಾನು ಈ ಕಾಲೇಜ್ ಹಚ್ಚಿದೆ. ಆದ್ರೆ ಈ ಕಾಲೇಜ್ಗೆ ಹಚ್ಚ ಮುಂಚೆ ಎಷ್ಟು ಭಯ ಇತ್ತು ಅಂದ್ರೆ, ಈ ಕಾಲೇಜು ಪ್ರೈವೇಟ್ ಕಾಲೇಜ್ ಮೊದಲಿಗೆ ಹೆಂಗಿತ್ತು ಅಂದ್ರೆ ನನ್ನ ಮೈಂಡ್ ಸೆಟ್ ಅಲ್ಲಿ ಪ್ರೈವೇಟ್ ಓದೋದು ಬೇಡ, ಗೌರ್ಮೆಂಟ್ ಓದ್ಬೇಕಂತ ಇತ್ತು. ಆದ್ರೆ ಸಂಕಲ್ಪ ಕಾಲೇಜ್ ಅಂದ್ರೆ PUC ಓದೋವಾಗ್ಲೇ ಹೇಳಿದ್ರು, ಯಾರೋ ನಮ್ ಸಿಕ್ಕಪ್ಪ ಹೇಳಿದ್ರು ಸಂಕಲ್ಪ ಕಾಲೇಜ್ ಬಗ್ಗೆ, ಹಚ್ಬೇಕು ನಮ್ಮ ಸಂಕಲ್ಪ ಕಾಲೇಜ್ ಚೆನ್ನಾಗೈತಿ ಅಂತ ಹೇಳಿದ್ರು. ಅವಾಗ ಸೆಕೆಂಡ್ PUC ನಮ್ ಕಾಕ ಹೇಳಿದ್ ಮಾತು ನೆನ್ಪಂತ, ಡಿಗ್ರಿ ಅಡ್ಮಿಷನ್ ಮಾಡಿಸೋ ಮುಂಚೆ ಸಂಕಲ್ಪ ಕಾಲೇಜ್ ಅಂತ ಹೇಳಿದ ನಮ್ ಕಾಕ. ಸಂಕಲ್ಪ ಕಾಲೇಜ್ ಹಚ್ಚಿ ನೋಡೋಣ, ನಮ್ಮೂರಲ್ಲೂ ಯಾರು ಹಚ್ಚಿರೋ ನಾನು ಹಚ್ಚೋಣ ಫಸ್ಟ್ ನೋಡೋಣ ಅಂತೇಳಿ ಹಚ್ಚಿದೆ. ಆದ್ರೆ ಈ ಕಾಲೇಜಿಗೆ ಬಂದ ನಂತರ ಗೊತ್ತಾಯ್ತು, ನಾನು ಹೇಳ್ಬೇಕು ನಮ್ಮೂರ್ಲಿಂದ ನಮ್ಮ ಫ್ರೆಂಡ್ಸ್ ಯಾರು ಇಲ್ಲ ಇಲ್ಲಿ, ನಮ್ಮೂರ್ಲಿಂದ ನಮ್ಮ ಸಿಸ್ಟರ್ಸ್ ಕೂಡ ಯಾರು ಇಲ್ಲ. ನಮ್ಮೂರ್ಲಿಂದ ನಾನು ಒಬ್ಳೆ ಬರ್ತೀನಿ ಇಲ್ಲಿವರೆಗೂ. ಆದ್ರೂ ಕಾಲೇಜಿಂದ ಬರುವಾಗ ಅನ್ಸುತ್ತೆ ಒಬ್ಳೆ ಬರ್ತೀನಲ್ಲ ನಾನು ಈ ಕಾಲೇಜ್ಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ಬಂದೆ ಗೊತ್ತಾಯ್ತು, ಇಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಸಿಕ್ಕಾರಂದ್ರೆ ಇಡೀ ಕಾಲೇಜ್ 101 ಜನ ಅದೇ ನಮ್ಮ ಸ್ಟ್ರೆಂತ್. ನಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ 101 ಜನ, ನಾನು ಒಬ್ಬ ಸೇರಿಸಿ 100 ಜನದಲ್ಲಿ ಅಬ್ಸೆಂಟ್ ಇರೋ ಗೊತ್ತಿಲ್ಲ, ಅಷ್ಟು ಪ್ರೆಸೆಂಟ್ ಇರೋ ಅಷ್ಟು ಜನ ನನ್ನ ಫ್ರೆಂಡ್ಸ್ ಅಂತ ಹೇಳ್ಕೊಂತೀನಿ. ಯಾಕಂದ್ರೆ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ. ನನಗೆ ಅನ್ಸಿತ್ತು ಯಾರು ಮಾತಾಡ್ಸಲ್ಲೇನೋ, ನಾನು ಒಬ್ಳೆ ಆಗ್ಬಿಟ್ಟಲ್ಲ, ಒಬ್ಳೆ ಹಚ್ಬಾರ್ದಿತ್ತು, ನನ್ನ ಫ್ರೆಂಡ್ಸ್ ಜೊತೆ ಬೇರೆ ಕೂಡ ಹಚ್ಬೇಕಿತ್ತು ಅನ್ನಿಸ್ತು. ಆಮೇಲೆ ಇವಾಗ ಅಂತೀನಿ ನನ್ನ ಫ್ರೆಂಡ್ಸ್ ಎಲ್ಲ, ಈಗ ಕೂಡ ಹಚ್ಚೋದು ಆಗ್ತಿದ್ದಿಲ್ಲ, ನೀನು ಹೋಗಿ ಸಂಕಲ್ಪ ಕಾಲೇಜ್ ಹಚ್ಚಿಯಲ್ಲ ಹೋಗಿ ಅಂತ ಹೇಳಿದ್ರು. ನಿನಗೇನು ಗೊತ್ತಿಲ್ಲ ಸಂಕಲ್ಪ ಕಾಲೇಜಿಂದು, ನನಗೆ ಗೊತ್ತು ನಮ್ಮ ಕಾಲೇಜ್ ಬೇಕು, ನನಗೆ ಎಲ್ಲ ಅಂತ ಹೇಳಿದ್ರು. ಅವಾಗ ಹೇಳಿದ್ರೆ ನಾನು ಸಂಕಲ್ಪ ಕಾಲೇಜ್ ಹಚ್ಚಿನಿ, ನೀವು ಬೇರೆ ಕಾಲೇಜ್ ಹಚ್ಚಿರಲ್ಲ, ಆ ಕಾಲೇಜ್ ಬಿಟ್ಟು ನೀವು ಸಂಕಲ್ಪ ಕಾಲೇಜಿಗೆ ಬರೀ, ನಾನು ಸಂಕಲ್ಪ ಕಾಲೇಜ್ ಬಿಟ್ಟು ಬೇರೆ ಕಾಲೇಜಿಗೆ ಬರಲ್ಲ ಅಂತ ಹೇಳಿದ್ರು. ಯಾಕೆ
ಸಿಗುತ್ತ ನನಗೆ ನಂಬಿಕೆ ನನಗಿಲ್ಲ ಅಂತ ಹೇಳಿದೆ. ಅವಾಗ ಆಚೆ ಅಡ್ಮಿಷನ್ ಮಾಡಿಸಿದೆ. ಕ್ಲಾಸ್ ಹೇಳಕ್ಕಂತೂ ಕ್ಲಾಸಲ್ಲಿ ಸರ್ಸ್ ಪಾಠ ಹೇಳ್ತಾರೆ. ಪಾಠ ಹೇಳಿದ್ರೆ ಡೌಟ್ ಇರುತ್ತ, ಸರಿ ಗೊತ್ತಿರುತ್ತ, ಡೌಟ್ ಐತಿ ಸ್ಟೂಡೆಂಟ್ಸ್ಗೆ ಅಂತ. ಆದ್ರೆ ನಮ್ಗೆ ಏನ್ ಡೌಟ್ ಇರ್ತಂದ್ರೆ ಸರಿ ಗೊತ್ತಿರಲ್ಲ. ಅದೇ ಕೇಳ್ತಾರ, ಒಂದಲ್ಲ ಒಂದ್ ರೀತಿ ಅಲ್ಲದೆ 10 ರೀತಿಯಾಗಿ ಕೇಳ್ತಾರ. ಏನ್ ಅರ್ಥ ಆಗಿಲ್ಲಮ್ಮ, ಏನ್ ಅರ್ಥ ಆಗಿಲ್ಲ ಕೇಳ್ರಿ, ಏನ್ ಡೌಟ್ಸ್ ಐತಿ ನಿಮಗೆ ಕೇಳ್ರಿ ಅಂತ. ಅದೇ ಅವ್ರು ಹೇಳ್ತಾನಲ್ಲ ಡೌಟ್ಸ್. ಆದ್ರೆ ನಾನು ಅಂತಾರೆ ಬೇರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ದಂಗ. ಸರ್ಸ್ ಯಾರೇ ಇರ್ಲಿ ಏನೋ ಡೌಟ್ ಬಂತ ಸರ್ ಹಿಂಗ್ ಸರ್ ಅಂತ ಹೇಳ್ಬಿಡ್ತಾರೆ. ಯಾವ್ದನ್ನ ಆಗ್ಲಿ ಬಿ ಎ ಆಗ್ಲಿ ಎಲ್ಲ ಸರ್ ಬಂದು ಎಷ್ಟು ಸಪೋರ್ಟಿವ್ ಆಗಿ ನಿಂದಿರ್ತಾರೆ ಅಂತೇಳಿ ನಾನು ಇಷ್ಟು 2 ವರ್ಷದಾಗ ಒಂದಿನೂ ಹೋಗಿ ಕೇಳಲಿಲ್ಲ. ಫಸ್ಟ್ ಈಗ ಅರ್ಥ ಆದ್ಮೇಲೆ ಒಬ್ರು ಸರ್ನು ಮಿಸ್ ಮಾಡಲ್ಲ. ನಾನು ಓದ್ನೆ, ನಾನಾಗಿದೆ ಹೋಗಿ ಅವ್ರ ತಕ್ಕ ಮಾತಾಡ್ಬೇಕಿದ್ದೀನಿ. ನಾನು ಏನಾದ್ರೂ ಕಲಿಬೇಕು. ಈಗ ಇರೋದೇ ನನ್ನ ವರ್ಷ, 2 ವರ್ಷ ಸುಮ್ಮನೆ ವೇಸ್ಟ್ ಮಾಡ್ಬಿಟ್ಟೆ. ನನ್ನ ಜೀವನ ಇನ್ನೂ ಸಾರ್ಥಕಪಡಿಸ್ಕೋಬೋದಿತ್ತು. ನಾನು ಯಾವ ರೀತಿ ದಾರಿಯಿಂದ ನಡಿಬೇಕಿತ್ತು ಅನ್ನೋದು ನನಗೆ ಈಗ ಅರ್ಥ ಆಗ್ತದೆ. ಅದ್ರಕ್ಕ ನಿಮಗೆ ಹೇಳ್ತಾ ಇದ್ದೀನಿ, ಈಗ ಬಿ ಎ ಫಸ್ಟ್ ಇಯರ್ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಕಾಲೇಜಿಗೆ ಬಂದಿದ್ದಕ್ಕೆ ಬಹಳ ಸಂತೋಷ ಇದೆ. ಯಾಕಂದ್ರೆ ಇಲ್ಲಿ ಒಬ್ಬೊಬ್ರು ಟೀಚರ್ಸ್ ಅನ್ನು ಒಂದೊಂದು ಮುತ್ತುಗಳಿದ್ದಂಗ, ಒಂದೊಂದು ಮುತ್ತುಗಳ ಇದ್ದಂಗ ಅವರಲ್ಲಿ ಬಹಳಷ್ಟು ಟ್ಯಾಲೆಂಟ್ ಇದೆ ರೀ. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಅವ್ರದಲ್ಲೇ ಒಂದೊಂದು ಪ್ರತಿಭೆ ಇರುತ್ತೆ. ಈಗ ಯಾವ ರೀತಿ ಮಾತಾಡ್ಬೇಕು, ನೀವು ಸ್ಟೇಜ್ ಕರೇಜ್ನೇ ಇಂಪಾರ್ಟೆಂಟ್ ರೀ. ಎಲ್ಲೇನೋ ಹೋದಾಗ ನೀವು ಈಗ ಸ್ಟೇಜ್ ಕರೇಜ್ ಇಂಪಾರ್ಟೆಂಟ್. ಮತ್ತೆ ಯಾವ್ದನ್ನೇ ಕೆಲ್ಸಕ್ಕೆ ಹೋದ್ರೆ ಈಗ ಇಂಟರ್ವ್ಯೂ ಅಂತೂ ಎಲ್ಲ ಫಿಕ್ಸ್ ಆಗಿದೆ. ಇಲ್ಲ ಯಾವುದೇ ನೀವು ಕೆಲಸಕ್ಕೆ ತಯಾರಿಸಿರ್ತಾರ, ಬಟ್ ಕಲ್ಲ ನಾವು ಹೋಗಿ ಅವ್ರ ಕೈಯಾಗ ಕೊಡ್ಬೇಕು ಅಷ್ಟೇ. ನಮ್ಮ ಟ್ಯಾಲೆಂಟ್ ಏನು ಅನ್ನೋದು ಸ್ವಲ್ಪ ಗೊತ್ತಾದ ಅವರು ಅದನ್ನ ಮಾತಾಡ್ಬಿಡಲ್ಲ. ಅದನ್ನ ಹೇಗಿದ್ರು ಕೆತ್ತಿ ಶಿಲೆ ಮಾಡ್ತಾರ. ಪ್ಲೀಸ್ ಎಲ್ಲರೂ ನಿಮ್ ಟೈಮನ್ನ ಈ ಸಿಕ್ಕಿರೋಂಥ ಅವಕಾಶನ ಬಳಸ್ಕೊಳ್ರಿ ಅಂತ ಹೇಳಿ ನಾನು 1-2 ಮಾತುಗಳನ್ನು ಮುಗಿಸ್ತೀನಿ. ಕುಮಾರಿ ವಿದ್ಯಾರ್ಥಿನಿ ಏನು ಹೇಳಿಲ್ಲ ಅಂದರೆ, ಯಾವುದೋ ಒಂದು ಕಲ್ಲು ತನ್ನ ಹೊಡೆಯುವುದನ್ನು ನೋವು ಅಂತ ತಿಳಿದ್ರೆ ಯಾವ ಕಲ್ಲು ಶಿಲೆ ಆಗಲ್ಲ. ಅದಕ್ಕೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹಾಗಾದಾಗ ಸಾಧನೆಗೆ ಪೂರಕವಾದಂಥ ಶ್ರಮವೂ ಕೂಡ ಬೇಕಾಗುತ್ತೆ. ಈ ಥರದ ನಮ್ಮ ಸಹ ಕಾರ್ಯದರ್ಶಿ ಆಗಿದ್ದಾರೆ, ಅವರು ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂತ ಹೇಳಿ ಕೇಳ್ತಾ ಇದ್ದೀನಿ. ಎಲ್ಲ ಗುರುಗಳಿಗೆ ಮೊದಲನೇದಾಗಿ ನಾನು ನಮಸ್ಕರಿಸುತ್ತೇನೆ. ಇಂದು ನಮ್ಮ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಪರವಾಗಿ, ನನ್ನ ಎಲ್ಲ ಸ್ನೇಹಿತರ ಪರವಾಗಿ ಹಾಗೂ ಎಲ್ಲ ಗುರುಗಳ ಪರವಾಗಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದಿಂದ ನಮ್ಮ ಕಾಲೇಜಿಗೆ ಸ್ವಾಗತಿಸುತ್ತೇನೆ. ನೀವೇನು ಚೂಸ್ ಮಾಡ್ಕೊಂಡಿರಲ್ಲ ಸಂಕಲ್ಪ ಕಾಲೇಜ್ ಅಂತೇಳಿ, ಅದು ಒಳ್ಳೆ ಚಾಯ್ಸ್ ಗೊತ್ತಾ? ಓದಲಿಕ್ಕೆ ಮಾತ್ರ ಒಳ್ಳೆ ಚಾಯ್ಸ್.